ಆಯ್ತಾ ಬಿಡಲ್ಲ ಇವಾಗ ಇವತ್ತು ನಾನು ಇವತ್ತು ಹೋಗಿ ಹಾಕೊಂಡು ರುಬ್ತೀನಿ ಇವತ್ತು. ನೈಟ್ ಅಷ್ಟೇನೆ, ನೈಟ್ ಅಂತೀನಿ ಮಧ್ಯಾಹ್ನನೂ ಅಷ್ಟೇ ಮೀನು ಪೂರಿ, ನಾನ್ ವೆಜ್, ಕೈಮಾ ಉಂಡೆ. ಫಸ್ಟ್ ಯೋಚನೆ ಬರೋದೆ ನಿಮ್ಗೆ, ಅವ್ರೇನ್ ಹೇಳ್ತಾರೆ ಇವ್ರೇನ್ ಹೇಳ್ತಾರೆ, ಬೇರೆ ಬರ್ತಾರೆ ನನ್ ಅನ್ಬಿಡು. ಪಕ್ಕದಲ್ಲಿ ಅಕ್ಕಪಕ್ಕ ಅದೇನ್ ಪ್ರೊಫೈಲ್ಸ್ ಏನೋ ಬರುತ್ತಲ್ಲ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್. ನಾನು ನಿಮ್ಮ ಜಗತ್ ಸಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್, ವಿಡಿಯೋನ ಪೂರ್ತಿ ನೋಡಿ. ಏನ್ ವಿಷಯ ಲಾಸ್ಟ್ ಅಲ್ಲಿ ಒಂದು ಪಾಯಿಂಟ್ ಮಾತಾಡ್ತೀನಿ. ಇವತ್ತಿನ ಏನ್ ಪಾಯಿಂಟ್ ಅಂದ್ರೆ, ಬೇರೆಯವ್ರ ಒಪಿನಿಯನ್ ಯಾಕೆ ನಿಮ್ಗೆ ತುಂಬಾ ಇಂಪಾರ್ಟೆನ್ಸ್ ಆಗುತ್ತೆ. ಒಬ್ಬೊಬ್ರು ಬೇರೆಯವ್ರು ಏನ್ ಮಾತಾಡ್ತಾರೆ ಅದನ್ನ ತುಂಬಾನೇ ತಲೆ ಹಾಕೊಂತಾರೆ. ಯಾಕೆ ಆತರ ಜನ ಇರ್ತಾರೆ, ಯಾಕೆ ಬೇರೆಯವ್ರ ಬಗ್ಗೆ ತುಂಬಾ ಯೋಚನೆ ಮಾಡ್ತಾರೆ ಅಂತ ಮಾತಾಡೋಣ. ವಿಡಿಯೋ ಲಾಸ್ಟ್ ವರೆಗೂ ನೋಡಿ. ಈ ವಿಡಿಯೋ ಈ ಪಾಯಿಂಟ್ ನಾನು ಎಲ್ಲಾದ್ರೂ ಒಂದ್ ಕಡೆ ಮಾತಾಡಿರ್ತೀನಿ. ನಡೀರಿ ಇವಾಗ ನಾಷ್ಟ ಮಾಡೋಣ. ನಾನ್ ಮಾಡೋದು ಬ್ಲಾಗ್, ನಾನ್ ಫುಲ್ ಟೈಮ್ ಕಂಟೆಂಟ್ ಕ್ರಿಯೇಟ್ ಆದಾಗ ಬಿಡೋದಿಲ್ಲ. ನಡೆಯೋದ ನೋಡಿ. ನಮ್ಮ ಮನೆಗೆ ಬೆಳೆ ನಾಷ್ಟ ಇವತ್ತು ಪೂರಿ, ನಾನ್ ವೆಜ್, ಕೈಮಾ ಉಂಡೆ. ರೀಸೆಂಟಾಗಿ ಬಿರಿಯಾನಿನೇ ಮಾಡಿದ್ದು, ನೀವು ರೀಸೆಂಟ್ ವಿಡಿಯೋಲಿ ನೋಡಿರ್ಬೋದು. ಇವತ್ತು ತಿರ್ಗಾ ಕೈಮಾ ಮಾಡಿದ್ದಾರೆ ನಮ್ಮ ಮನೆಗೆ. ಏನೇ ಆಗಲಿ ಒಳ್ಳೆ ನಾಷ್ಟ ತಿಂದೆ ಫುಲ್ ಬ್ಯಾಟಿಂಗ್ ಮಾಡ್ತಾ ಇರಬೇಕು. ನಡಿ ತಿನ್ಕೊಂಡಾದ್ಮೇಲೆ ಸಿಗೋಣ. ತಿನ್ಬೇಕಾ ಜಾಸ್ತಿ ಮಾತಾಡ್ಬೋದು ಅಂತ. ಸ್ವಲ್ಪ ಅಕ್ಕಿ ತರಬೇಕು ಮನೆಗೆ. ಈ ಅಕ್ಕಿ ಪ್ರೈಸ್ ಏನಪ್ಪ ಇಷ್ಟೊಂದು ಆಗ್ಬಿಟ್ಟಿದೆ. ನಾನು ಹೋದ್ಸತಿ ತಗೋಬೇಕಾದ್ರೆ 1400 rupees 26 kilos ಪ್ಯಾಕೆಟ್ ಇತ್ತು. ಇವಾಗ ಅದೇ 26 kilo ಪ್ಯಾಕೆಟ್ ಈ ಮಂತ್ ಅಲ್ಲಿ ಅರೌಂಡ್ 1800 to 1900 rupees ಆಗಿದೆ. ಗೊತ್ತಿಲ್ಲ ಏನ್ ಮಾಡೋದು. ದುಡಿಮೆ ಕಡಿಮೆ ಆಗ್ಬಿಡೈತೆ, ವೆಚ್ಚ ಜಾಸ್ತಿ ಆಗ್ಬಿಡಿದೆ, ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ಬಿಡಿದೆ. ಜೀವನ ಈ ತರನೇ ಹೋಗ್ತಿದ್ರೆ ಎಲ್ಲರೂ ಸಾಲ ಮಾಡ್ಕೊಂಡು ಮಾಡ್ಬೇಕಾಗುತ್ತೆ. ಅಕ್ಕಿ ಮೂಟೆ ಹೋಗಿ ನೋಡೋಣ. ಒಂದು ಅಂಗಡಿ ನೋಡಿದ್ದೀನಿ, ಅಲ್ಲೆಷ್ಟು ಅಂತ. ನಮಗೆ ಡಿಪ್ಪೋ ರೈಸ್ ಸಿಗುತ್ತೆ ಅಂತ ಕೇಳೋದು. ಡಿಪ್ಪೋ ರೈಸ್ ಏನೋ ಸಿಗಲ್ಲ ನಮ್ಗೆ. ಯಾಕೆ ಸಿಗಲ್ಲ ಅಂದ್ರೆ ನಮ್ಮ BPL ಕಾರ್ಡ್ ಕ್ಯಾನ್ಸಲ್ ಆಯ್ತು. ಯಾಕೆ ಕ್ಯಾನ್ಸಲ್ ಆಯ್ತು ಅಂತಂದ್ರೆ, ಯಾವ್ದೋ ವರ್ಷದಲ್ಲಿ ಒಂದು ಟ್ಯಾಕ್ಸ್ ಕಟ್ಟಿರೋದು ನಾನು. ಅದು ಈ ಹೊಸ ರೆಜಿಮೇಲೆ, ಹಳೆ ರೆಜಿಮೇಲಿ. ಅದಕ್ಕೆ ಇವಾಗ BPL ಕಾರ್ಡ್ನ ಕ್ಯಾನ್ಸಲ್ ಮಾಡೋದು. ಏನ್ ಮಾಡಕ್ಕಾಗಲ್ಲ. ನಡಿ ಹೋಗಿ ನೋಡೋಣ ಅಂಗಡಿ ಅಥವಾ ಎಷ್ಟು ರೈಸ್ ಏನ್ ಕತೆ ಅಂತ. ಬಂದಿದ್ ಕೆಲ್ಸ ಆಗಿಲ್ಲ, ಅಂಗಡಿ ಮುಚ್ಚಿಬಿಡೈತೆ. ಲೋಡ್ ಹಾಕೊಂಡ್ ಹೋಗೋದಂತೆಲ್ಲ. ಸೊ ಸಾಯಂಕಾಲ ಸಿಗುತ್ತಂತೆ. ಈಗ ಮನೆಗೆ ಹೋಗೋಣ. ಅಕ್ಕಿ ಇಸ್ಕೊಂಡು, ಅಕ್ಕಿ ಅಂದ್ರೆ ತಿರ್ಗಾ 1 kg ಇಸ್ಕೊಂಡು ಇವಾಗ ಸದ್ಯಕ್ಕೆ ರಿಟರ್ನ್ ಟು ಹೋಮ್. 2 hours later. ಬೆಳಗ್ಗೆ ನಾಷ್ಟನೇ ಮಸ್ತಾಗಿತ್ತು. ಇವಾಗ ನೈಟು ಅಷ್ಟೇನೆ. ಅಯ್ಯಯ್ಯೋ ತನ್ವಿ, ನೈಟು ಅಷ್ಟೇನೆ, ನೈಟ್ ಅಂತೀನಿ ಮಧ್ಯಾಹ್ನನೂ ಅಷ್ಟೇ ಮೀನು, ಟೊಮ್ಯಾಟೊ ರಸಮು, ಭಯಾನಕ ಊಟ ಇವತ್ತು. ಯಾಕೆಂದರೆ ಶ್ರಾವಣ ಹತ್ರ ಬರ್ತೈತೆ. ಶ್ರಾವಣದಲ್ಲಿ ನಾವು ನಾನ್ ವೆಜ್ ತಿನ್ನಲ್ಲ, ಅದಕ್ಕೆ ಎಲ್ಲ ಭಯಾನಕ ಊಟ ಮಾಡಿ ತಿನ್ನಿಸ್ತಾವ ನಮ್ಮ ಮನೆಗೆ. ಫ್ರೆಂಡ್ಸ್, ಊಟ ಆಯ್ತು, ಎಲ್ಲ ಆಯ್ತು. ನಮ್ ಬಾಕ್ಸ್ ಕೊಟ್ರೆ ಮಮ್ಮಿ, ಬಾಕ್ಸ್ ದೇ ಮಮ್ಮಿ, ಬಾಕ್ಸ್ ಕೊಟ್ರೆ ನಾವು ಹೊರಡ್ತೀವಿ. ಚುಟ್ಕು ಬಾಯ್. ನಡಿ ಹೋಗೋಣ, ಟೈಮ್ ಆಗ್ತೈತೆ. ನಡೀರಿ ಹೋಗೋಣ. ನಮ್ಮ ಮಗಳು ನಖರೆಗಳು ಜಾಸ್ತಿನೇ ಅವೆ. ಯಾಕೆ ಕೇಳ್ತೀರಾ? ಜೈ ಶ್ರೀರಾಮ್ ಅಂತ ಹೇಳಿ ನಾವು ಹೋಗೋಣ ನಮ್ಮ ಆಫೀಸ್ ಕಡೆಗೆ. ನಡೀರಿ ಹೋಗೋಣ. ನಾವು ನಮ್ಮ ಒಂದು ಲಾಂಗ್ ಡ್ರೈವ್ ಆಫ್ 30 kilometers. Let's go. Finally reached to our work mode. That is our office. Let's go work. The next day. Let's go. Work mode is done. ನಾವು ಹೋಗೋಣ ನಮ್ಮ ಮನೆ ಕಡೆಗೆ. Done with our work. ನನ್ನ ಗಾಡಿಯಿಂದ ಇಂಜಿನ್ ಆಯಿಲ್ ಬೀಳ್ತೈತಿ, ಇಂಜಿನ್ ಆಯಿಲ್ ಲೀಕ್ ಆಗ್ತೈತಿ. ಇದು ಆಯಿಲ್, ಇದು ನನ್ನ ಗಾಡಿ ಸರ್ವಿಸ್ ಮೊನ್ನೆ ಕೊಟ್ಟಿದ್ದೆ. ನಾನು ಸರ್ವಿಸ್ ಮೊನ್ನೆ ಕೊಟ್ಟಿದ್ದು, ಈಗ ತಗೊಂಬಂದಿದ್ದೀನಿ. ಮೊನ್ನೆ ಅಂದ್ರೆ ಸೋಮವಾರ, ಮಂಡೇ, ಇವತ್ತಿಗೆ 3 days. ನೆನ್ನೆನೂ ಅದೇನೋ ಬಿತ್ತು, ನೀರು ಇರ್ಬೋದು, ಮಳೆ ನೆನ್ಕೊಂಡ್ ಬಂದಿದೆ ಅನ್ಕೊಂಡಿದ್ದೆ. ಇವತ್ತು ಬಿದ್ದಿದೆ. ಏನಂತ ನೋಡಿದ್ರೆ ಇಲ್ಲಿ ಇಂಜಿನ್ ಆಯಿಲ್ ಬಿದ್ದೈತೆ, ನಟ್ಟು ಲೂಸ್ ಆಗ್ಬಿಡೈತೆ ಇಲ್ಲಿ.
ಕಾಣಿಸ್ತಿದೆ ಇಲ್ಲಿ, ಈ ನೆಟ್ ಲೂಸ್ ಆಗಿ ಇಲ್ಲಿಂದ ಬೀಳ್ತೈತೆ. ಐತೆ ಇವ್ರಿಗೆ ನಾಳೆ ಪಕ್ಕ ಮಾರಿ ಹಬ್ಬ. ಬೆಳಗ್ಗೆ ಎದ್ದು ಫಸ್ಟ್ ಇದೇ ಕೆಲಸ, ಇವ್ರಿಗೆ ಉಚ್ಚೆ ಎಬ್ಬಿಸೋದು. ಐತೆ ನಡೀರಿ ಹೋಗೋಣ ಇವಾಗ ಮನೆಗೆ, ಆರಾಮಾಗಿ ಹುಷಾರಾಗಿ. ದಿನಾಗ್ಲಿ ಆಟ ಅನ್ಕೊಂಡಾಗ ಇವರು 3,000-4,000 ಇಸ್ಕೊಂಡಿರು. ಐತೆ ತಳಿ ಇಂಜಿನ್ ಕಂಪ್ಲೀಟ್ ಸರ್ವಿಸ್ ಆಗಿರೋದು 2,000 ರೂಪಾಯಿ. 2,000 ರೂಪಾಯಿ ಟೋಟಲಿ. 100 ರೂಪಾಯಿ ಕಡಿಮೆ ಅಷ್ಟೇ. ಆಫ್ಟರ್ ಲಾಂಗ್ ಜರ್ನಿ ಆಫ್ 30 ಕಿಲೋಮೀಟರ್ಸ್ ರೀಚ್ ಹೋಮ್. ಬಂದು ನೋಡ್ತಾ ಇದ್ದೀನಿ ನಾನು. ಓಕೆ, ಇಲ್ಲಿ ನೋಡ್ಬೇಕು ಫಸ್ಟ್ ನಾನು. ಇಂಜಿನ್ ಆಯಿಲ್ ಲೀಕ್ ಆಗೈತಾ ಅಂತ ಯಾವಾಗ್ಲೂ ಗಾಡಿ ಇಲ್ಲೇ ನಿಲ್ಸೋದು ನಾನು. ಇಲ್ಲೆಲ್ಲ ಬಿದ್ದೈತಾ ಐತೆ, ಬಿಡಲ್ಲ ಇವಾಗ. ಇವತ್ತು ನಾನು ಹೋಗಿ ಹಾಕೊಂಡು ರುಬ್ತೀನಿ ಇವತ್ತು. ಇಲ್ಲಿ ಬಂದು ನೋಡಿದ್ರೆ ನಮ್ಮ ಮನೆಯಿಂದ ನೀರು ಟ್ಯಾಂಕಿನ ತುಂಬಿ ಹರಿತಾ ಐತೆ. ಇಟ್ಸ್ ಓವರ್ಫ್ಲೋಯಿಂಗ್ ನೋಡಿ, ಓವರ್ಫ್ಲೋ ಆಗ್ತಾ ಇದೆ. ಸೊ ನಾವು ಇದನ್ನ ಫಸ್ಟ್ ಆಫ್ ಮಾಡೋಣ. ಇವತ್ತು ನಾನು ಏನ್ ಮಾತಾಡ್ತೀನಿ ಅಂತ ಹೇಳಿದೆ ಅಂದ್ರೆ, ಯಾಕೆ ಬೇರೆಯವ್ರ ಒಪಿನಿಯನ್ ತುಂಬಾ ಇಂಪಾರ್ಟೆನ್ಸ್ ಆಗುತ್ತೆ, ಯಾಕೆ ಇಂಪಾರ್ಟೆನ್ಸ್ ಆಗುತ್ತೆ ಅಂತ. ಫಸ್ಟ್ ಆಫ್ ಆಲ್ ಥಿಂಕ್ ಮಾಡಿ. ನೀವ್ ಏನೇ ಒಂದು ಕ್ರಿಯೇಟಿವಿಟಿ ಇಲ್ಲ ಒಂದು ಯೂಟ್ಯೂಬ್ ಚಾನಲ್, ಏನೋ ಒಂದು ಹೊಸ ಕೆಲಸನೋ ಏನೇ ಒಂದು ಮಾಡ್ಬೇಕು ಅಂತ ಹೋದ್ರೆ ಫಸ್ಟ್ ಯೋಚನೆ ಬರೋದೇ ನಿಮ್ಗೆ, ಅವ್ರೇನ್ ಹೇಳ್ತಾರೆ, ಇವ್ರೇನ್ ಹೇಳ್ತಾರೆ, ಅವ್ರೇನ್ ಕಮೆಂಟ್ ಮಾಡ್ತಾರೆ, ಇವ್ರೇನ್ ಯೋಚನೆ ಮಾಡ್ತಾರೆ ಅಂತಾನೆ ಬರೋದು ಫಸ್ಟ್. ನಾವು ಅದು ಒಳ್ಳೇದು ತಗೊಳ್ಳೋದು ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಸರ್ಟನ್ ವೇಸ್ ಅಲ್ಲಿ ಒಬ್ಬೊಬ್ರು ಫೀಡ್ಬ್ಯಾಕ್ ಇಲ್ಲ ಒಬ್ರು ಸಜೆಷನ್ ಇಲ್ಲ, ನಾವು ಒಂದು ಸೊಸೈಟಿಲಿ ಇದೀವಿ ಅಂದ್ರೆ ನಾವು ಯೋಚನೆ ಮಾಡೋದು ಒಳ್ಳೇದು. ಅದು ನಮ್ಮ ಒಂದು ಕೆಲ್ಸದ ಮೇಲೆ ಡಿಪೆಂಡ್ ಆಗುತ್ತೆ. ನಾವ್ ಏನು ಕೆಲಸ ಮಾಡಕ್ ಹೋಗ್ತಾ ಇದೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ನಾವು ಅದನ್ನ ತುಂಬಾ ಇನ್ವಾಲ್ವ್ ಆಗಿ ಯೋಚನೆ ಮಾಡೋದು, ಅವರ ಒಪಿನಿಯನ್ ನಮ್ಮ ಒಂದು ಡಿಸಿಷನ್ಸ್ ಮೇಲೆ ಎಫೆಕ್ಟ್ ಆಗೋದು ತುಂಬಾನೇ ಒಂದು ರಾಂಗ್ ಆಗುತ್ತೆ. ಯಾಕೆ ರಾಂಗ್ ಆಗುತ್ತೆ ಅಂತಂದ್ರೆ, ನಮ್ಮ ಒಂದು ಆಕ್ಷನ್ ಏನಿದೆ ಬೇರೆಯವ್ರಿಗೆ ಎಫೆಕ್ಟ್ ಆಗ್ತಿಲ್ಲ ಅಂದ್ರೆ ಬೇರೆಯವ್ರ ಒಪಿನಿಯನ್ ನಮಗೆ ಅಫೆಕ್ಟ್ ಆಗ್ಬಾರ್ದು, ಬೇರೆಯವ್ರ ಒಪಿನಿಯನ್ ನಮಗೆ ಮ್ಯಾಟರ್ ಆಗ್ಬಾರ್ದು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಯಾಕೆ ಮ್ಯಾಟರ್ ಆಗ್ಬೇಕು, ನಮ್ಮ ಒಂದು ಆಕ್ಷನ್ ಅವ್ರಿಗೆ ಎಫೆಕ್ಟ್ ಆಗ್ತಿಲ್ಲ ಅಂದ್ರೆ. ತುಂಬಾ ಜನ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಮಾತಾಡ್ತಿರ್ತಾರೆ. ನೀವು ಮಾಡಿಲ್ಲ ಅಂದ್ರೂ ಮಾತಾಡ್ತಾರೆ, ಮಾಡಿದ್ರು ಮಾತಾಡ್ತಾರೆ, ಮಾಡಿಲ್ಲ ಅಂದ್ರೂ ಮಾತಾಡ್ತಾರೆ. ಈ ತರ ಸೀನ್ ಇರ್ಬೇಕಾದ್ರೆ ನಾವು ಅವ್ರ ಬಗ್ಗೆ ಯೋಚನೆ ಮಾಡಿ ಏನ್ ಹೇಳಿ, ಅವ್ರ ಬಗ್ಗೆ ಯೋಚನೆ ಮಾಡಿ ನಾವೇನಾದ್ರು ನಮ್ಮ ಒಂದು ಆಕ್ಷನ್, ನಮ್ಮ ಒಂದು ಏನ್ ಥಾಟ್ ಪ್ರೊಸೆಸ್ ಇರುತ್ತೆ, ಇಲ್ಲ ನಮ್ಮ ಒಂದು ಏನ್ ಕೆಲಸ ಇರುತ್ತೆ, ಇಲ್ಲ ಒಂದು ನಮ್ಮ ಯೂಟ್ಯೂಬ್ ಚಾನಲ್, ನಮ್ಮ ಒಂದು ಕೆಲಸನೋ ಏನೋ ಒಂದು ಹಾಕೋ ಬಟ್ಟೆನೋ, ಈಸ್ಕೊಳ್ಳೋ ಬಟ್ಟೆನೋ, ಇಲ್ಲ ನಾವು ಈಸ್ಕೊಳ್ತೇವೋ ಗಾಡಿನೋ, ಈಸ್ಕೊಂತೇವೋ ಕಾರೋ, ನಾವು ಈಸ್ಕೊಂತೇವೋ ಮನೆನೋ, ಏನೋ ಆಗಿರ್ಲಿ, ಅದೇನೇ ಆಗಿರ್ಲಿ, ನಾವು ಅದನ್ನ ತಗೊಂಡಿಲ್ಲ ಅಂದ್ರೆ ನಮ್ಮ ಲೈಫಲ್ಲಿ ನಾವೇ ಲಾಸ್ ಮಾಡ್ಕೊಳ್ಳೋ ಹೊತ್ತು ಬೇರೆಯವ್ರು ಏನೋ ಲಾಸ್ ಮಾಡ್ಕೊಳ್ಳಲ್ಲ. ಕಮೆಂಟ್ ಮಾಡೋರು ಲಾಸ್ ಮಾಡ್ಕೊಳ್ಳೋ. ನೀವು ತಗೊಂಡು ಕಮೆಂಟ್ ಮಾಡ್ತಾರೆ, ನೀವು ತಗೊಂಡಿಲ್ಲ ಅಂದ್ರೂ ಕಮೆಂಟ್ ಮಾಡ್ತಾರೆ, ತಗೊಂಡ ಅಂತ ಕಮೆಂಟ್ ಮಾಡ್ತಾರೆ, ತಗೊಂಡಿಲ್ಲ ಅಂತ ಕಮೆಂಟ್ ಮಾಡ್ತಾರೆ. ಈ ತರ ಜನ ಇದ್ದೇ ಇರ್ತಾರೆ, ನಮ್ಮ ಅಕ್ಕಪಕ್ಕ ಸುತ್ತಮುತ್ತ ಇದ್ದೇ ಇರ್ತಾರೆ. ಏನು ಮಾಡಕ್ಕಾಗಲ್ಲ. ನಮ್ಮ ಸೊಸೈಟಿನೇ ಆ ತರ ಬೆಳೆದು ಬಿಟ್ಟಿದೆ. ಸೊ ನಮಗೆ ಏನು ಒಪಿನಿಯನ್ ಇದೆ, ನಮ್ಮ ಒಂದು ಏನ್ ಮ್ಯಾಟರ್ ಇದೆ, ನಮ್ಮ ಒಂದು ಲೈಫ್ ಅಲ್ಲಿ ಏನ್ ಗೋಲ್ ಇದೆ, ಅದನ್ನ ನಾವು ಅಚೀವ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಬೇರೆ ಬಂದು ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ, ಪಾಸ್ ಆಗ್ತಾ ಇರ್ತಾರೆ. ನಾವೊಂಥರ ರಾಕೆಟ್ ತರ ರೀ. ಈ ಎಕ್ಸಾಂಪಲ್ ನಾನು ಒಂದು ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡಿದ್ದು. ನಾವೊಂಥರ ರಾಕೆಟ್ ತರ ಅಂದೆ. ರಾಕೆಟ್ ಹೋಗ್ತಾನೆ ಇರ್ತಾರೆ, ಪಕ್ಕದಲ್ಲಿ ಅಕ್ಕಪಕ್ಕ ಅದೇನ್ ಪ್ರೊಪೆಲ್ಸ ಏನೋ ಬರುತ್ತಲ್ಲ, ಇದು ಪಾರ್ಟ್ಸ್ ಆಗಿ ಕೆಳಗೆ ಬೀಳ್ತಾ ಇರ್ತದೆ. ಏನು ಅಂತ ನಂಗೆ ಪರ್ಫೆಕ್ಟ್ ಆಗಿ ಅದು ವರ್ಡ್ ಗೊತ್ತಿಲ್ಲ ನನಗೆ. ಪ್ರೊಪೆಲ್ ಏನೋ ಗೊತ್ತಿಲ್ಲ ನನಗೆ. ಅಯ್ಯೋ, ಅದಂತ ಪಾರ್ಟ್ಸ್ ಹೋಗ್ತಾ ಇರ್ತಲ್ಲ, ಅದೇ ತರ ಜನರು ಹೋಗ್ತಾ ಇರ್ತಾರೆ. ನಮ್ಮ ಪಾಡಿನ ರಾಕೆಟ್ ತರ ಹೋಗ್ತಾ ಇರ್ಬೇಕು. ಬೇರೆ ಬಗ್ಗೆ ತಲೆನ್ನೇ ಕೆಡ್ಸ್ಕೊಬಹುದು. ಅವೆಲ್ಲ ಜಸ್ಟ್ ಸಪೋರ್ಟ್ ಅಷ್ಟೇ. ಸಪೋರ್ಟ್ ಜನ, ಫೀಡ್ಬ್ಯಾಕ್ ಜನ ಅಂತ ಜನ ಇಟ್ಕೊಳ್ಳಿ. ಫೀಡ್ಬ್ಯಾಕ್ ತಗೊಂಡು ನೀವು ಓಕೆ ಇಲ್ಲಿ ಏನಾದ್ರು ಒಂದು ಒಳ್ಳೇದ್ ಮಾಡ್ಬೋದು, ಆಕೆ ಯಾರು ಒಳ್ಳೇದ್ ಅದನ್ನ ಫೀಡ್ಬ್ಯಾಕ್ ತಗೊಳ್ಳಿ. ಯಾವ್ದು ಒಳ್ಳೇದನ್ನ ಅದನ್ನ ತಗೊಳ್ಳಿ, ಯಾವ್ದು ಕೆಟ್ಟನ ಉಗಿದಿ ಮುಂದೆ ಹೋಗ್ತಾ ಇರ್ಬೇಕು ಅಷ್ಟೇ ವಿಷಯ. ಅದಕ್ಕೆ ಹೇಳೋದು, ಬೇರೆಯವ್ರ ಒಪಿನಿಯನ್ ಮ್ಯಾಟರ್ ಅಷ್ಟೊಂದು ಆಗಲ್ಲ. ಯಾಕೆ ಆಗಲ್ಲ ಅಂತಂದ್ರೆ, ನಿಮ್ಮ ಒಂದು ಕೆಲಸ ನೀವು ಪಾಡಿಗೆ ನೀವು ಮಾಡ್ಕೊಂಡು ಹೋಗ್ತಾ ಇರಿ. ಬೇರೆ ಬರ್ತಾರೆ ಅನ್ಬಿಟ್ಟು ಹೋಗ್ತಾ ಇರ್ಬೇಕಷ್ಟೇ. ನಮ್ ಕೆಲಸ ನಾವು ಮಾಡ್ತಾ ಇರ್ಬೇಕು. ನಮ್ಮ ಒಂದು ಏಮು ಗುರಿ ನಾವು ಮರಿಬಾರ್ದು. ನಮ್ಮ ಒಂದು ಫೋಕಸ್ ಅದ್ರ ಮೇಲೆ ಇರ್ಬೇಕು, ಬೇರೆಯವ್ರ ಮಾತುಗಳ ಮೇಲಲ್ಲ. ಯಾಕಂದ್ರೆ ಬೇರೆಯವ್ರ ಮಾತು ನೀರಲ್ಲಿ ಹೋಯ್ತು ಅಂದಂಗೆ ಹೋಗ್ತಾ ಇರ್ತದೆ. ನಮ್ಮ ಗುರಿ ಏನು ದಡ ಮುಟ್ಟೋದು, ನಮ್ಮ ಗುರಿ ಏನು ಆ ಏಮ್ ನಾವು ಅಚೀವ್ ಮಾಡೋದು, ಅಷ್ಟೇ ಸಿಂಪಲ್. ಸೊ never ever think about others. Do whatever you want which makes you happy, makes your family secure and happy. That is all you want. Have a great day. See you on another vlog.
Love you all. Work on your dream big, so that you work on that, work on your skill. Love you all. Bye bye.